ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ ನೈನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮಸಾಲ ಪಾಸ್ತಾ. ಯಾವುದೇ ಥರ ಸಾಸ್ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲಿರುವಂಥ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು ಹೇಗೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲೊಂದು ಕುಕ್ಕರ್ ತೊಗೊಳೋಣ, ಕುಕ್ಕರಲ್ಲಿ ಹಾಕೋಣ ರೀ ಅರ್ಧ ಕಪ್ ಎಣ್ಣೆನ ಚೆನ್ನಾಗಿ ಬಿಸಿಯಾಗಿ ಬಿಡೋಣ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದರಲ್ಲಿ ಹಾಕೋಣ ರೀ 2 ಏಲಕ್ಕಿ, 3 ಲವಂಗ, ಒಂದು ಸ್ವಲ್ಪ ಸಣ್ಣ ಚಕ್ಕೆ. ಕುಕ್ಕರಲ್ಲಿ ಮಾಡೋದು ತುಂಬಾ ಒಂಥರ ವಿಚಿತ್ರ ಅನಿಸ್ಬೋದು, ಬಟ್ ಈ ಥರ ನೀವು ಮಾಡೋದ್ರಿಂದ ಆ ಪಾಸ್ತಾ ಜೊತೆಗೆ ಮಸಾಲೆಗಳೆಲ್ಲ ಸೇರಿ ತುಂಬಾ ಟೇಸ್ಟಿ ಕೊಡುತ್ತೆ. ಸೊ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಎಲ್ಲರೂ ತುಂಬ ಇಷ್ಟಪಡ್ತೀರಾ. ಈಗ ಇದರಲ್ಲಿ ಹಾಕೋಣ ರೀ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಇದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಪಿಂಕ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಪಿಂಕ್ ಕಲರ್ ಬಂದಿದ್ದು ಆದಮೇಲೆ ನೋಡ್ಬೋದು ನೀವು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ 1 ಟೀ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಈಗ ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಕ್ಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋದಕ್ಕೆ 2 ರಿಂದ 3 ನಿಮಿಷದವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡೋಣ. ಈಗ ಇದರಲ್ಲಿ ಹಾಕೋಣ ರೀ 3 ಹಸಿಮೆಣ್ಸಿನ್ಕಾಯಿ. ಖಾರ ನೀವು ರುಚಿಗೆ ತಕ್ಕಷ್ಟು ಯೂಸ್ ಮಾಡ್ಬೋದು. ಇಲ್ಲಿ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಾಕಿದ್ಮೇಲೆ ನೀಟಾಗಿ ಮಸಾಲೆಗಳ ಜೊತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷದವರೆಗೂ ಫ್ರೈ ಮಾಡಿದಾದಮೇಲೆ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಸಣ್ಣದಾಗಿ ಹಚ್ಕೊಂಡಿರುವಂಥ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನು ಇದನ್ನು ಮಸಾಲೆಗಳ ಜೊತೆ ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನನಗನ್ಸಿರೋ ಪ್ರಕಾರ ಇವತ್ತರೆಗೂ ಯಾರೂ ಕುಕ್ಕರಲ್ಲಿ ಪಾಸ್ತಾ ಮಾಡಿರೋದಿಲ್ಲ, ಯಾಕಂದರೆ ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ ಅಂತ ಒಂದು ಭಯ, ಮಸಾಲೆ ಅಷ್ಟು ಚೆನ್ನಾಗಿ ತಗೊಳ್ಳಲ್ಲ ಅಂತ ಒಂದು ಟೆನ್ಷನ್ ಇರುತ್ತೆ. ಬಟ್ ಈ ಥರ ನಾನು ಯಾವಾಗ ಪಾಸ್ತಾ ಮಾಡಿದ್ರು ಕುಕ್ಕರಲ್ಲೇ ಮಾಡೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಆ ಪಾಸ್ತಾಗೆ ಮಸಾಲೆ ಏನಿದೆ ಚೆನ್ನಾಗಿ ಅಂಟುತ್ತೆ, ಟೇಸ್ಟು ಸಹ ಅಷ್ಟೇ ರುಚಿಯಾಗಿರುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ದಯವಿಟ್ಟು. ಈಗ ಟೊಮ್ಯಾಟೋನಲ್ಲಿ ಹಾಕ್ತಾ ಇದ್ದೀನಿ ರೀ ಉಪ್ಪು ರುಚಿಗೆ ತಕ್ಕಷ್ಟು, ಖಾರ ಅರ್ಧ ಟೀ ಸ್ಪೂನ್, ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್. ಇದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿನ ಅಗತ್ಯವಿದ್ದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ನೀವು ಇದರಲ್ಲಿ ಹಾಕಬಹುದು. ಗ್ಯಾಸ್ ಫ್ಲೇಮ್ ಲೋವಲ್ಲಿ ಇಕ್ಕಿ 2 ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಈಗ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಕಂಪಲ್ಸರಿ ನೀವು ಫ್ರೈ ಮಾಡಲೇಬೇಕು, ಇಲ್ಲ ಅಂತಂದರೆ ಪಾಸ್ತಾನಲ್ಲಿ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಟೊಮೆಟೊ ಗೊಜ್ಜು ಯಾವ ಥರ ನೀವು ಸ್ಮ್ಯಾಶ್ ಮಾಡ್ತೀರೋ ಆ ಥರ ಟೊಮೆಟೊನ ಸ್ಮ್ಯಾಶ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಹಾಕೋಣ ರೀ ಸಣ್ಣದಾಗಿ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇವು 1 ರಿಂದ 2 ನಿಮಿಷ ಅಷ್ಟೇ, ಬರೀ 2 ನಿಮಿಷದವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆದಮೇಲೆ ರೀ ನಿಮಗೆ ಪಾಸ್ತಾ ಎಷ್ಟು ಬೇಕು ಅಂದ್ಬಿಟ್ಟು ಕ್ವಾಂಟಿಟಿ ನೋಡ್ಕೊಳ್ಳಿ. ನಾನು ಸಪ್ರೇಟಾಗಿ ಬಾಯ್ಲ್ ಮಾಡಿ ಹಾಕೋದಿಲ್ಲ, ಡೈರೆಕ್ಟ್ ಪಾಸ್ತಾನ ಈ ಮಸಾಲೆಗಳ ಜೊತೆ ಹಾಕ್ತಾ ಇರೋದು. ನಾನು ಯಾವ ರೀತಿ ಅಡುಗೆ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ, ಅದೇ ಸ್ಟ್ರಕ್ಚರಲ್ಲಿ, ಅದೇ ಟೈಮ್ ತೊಗೊಂಡು ನೀವು ಈ ಥರ ಪಾಸ್ತಾ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಪಾಸ್ತಾ ತೊಗೊಳ್ಳಿ. ನಾನಿಲ್ಲಿ 1 ಬೌಲಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಈಗ ಇದನ್ನು ಮಸಾಲೆಗಳ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಗ್ಯಾಸ್ ಫ್ಲೇಮ್ನ ಲೋವಲ್ಲಿ ಇಕ್ಕಿ ಮಿಕ್ಸ್ ಮಾಡಿ, ಹೈಯಲ್ಲಿ ಇಕ್ಕಬೇಡಿ. ನೀವು ಪಾಸ್ತಾ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ರೆ ಮಸಾಲೆ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಬರೀ ಇಬ್ಬರಿಗಾಗಷ್ಟು ಮಾತ್ರ ನಾನು ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡೋ ಹಾಗಿದ್ರೆ ಇಂಗ್ರೀಡಿಯೆಂಟ್ಸ್ ಸಹ ಜಾಸ್ತಿ ಮಾಡ್ಕೊಳ್ಳಿ. ಗರಂ ಮಸಾಲ ಪೌಡರ್ಸು ಜಾಸ್ತಿ ಮಾಡ್ಕೊಳ್ಳಿ. ಈಗ ಇದರಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀರು ಎಷ್ಟು ಹಾಕಬೇಕು ಅಂತ ನೋಟಿಸ್ ಮಾಡಿ. ನಾನು ನೀರು ಎಷ್ಟು ಹಾಕಿದ್ದೀನಿ ಅಂದರೆ ಆ ಪಾಸ್ತಾ ಮೇಲೆ 1 ಲೇಯರ್ ಕಂಪ್ಲೀಟ್ ಆಗಬೇಕು. 1 ಲೇಯರ್ ಒಂದು ಸತಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಅಂದ್ಬಿಟ್ಟು. ಅಂದರೆ ಇಲ್ಲಿ ನಾನು 1 ಕಪ್ ಬೌಲ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಸೊ ನೀವು ಏನು ಪಾಸ್ತಾ ಮಾಡ್ತೀರೋ ಆ ಪಾಸ್ತಾ ಮೇಲೆ ಬರೀ ಒಂದೇ 1 ಲೇಯರ್ ಅಷ್ಟು ನೀರು ನಿಂತ್ಕೊಳ್ಬೇಕು. ಆಗಲೇ ನಿಮ್ಮ ಪಾಸ್ತಾ ಉದ್ದುದ್ರವಾಗಿ ತುಂಬ ಸಾಫ್ಟಾಗಿ ನೋಡಿ, ತುಂಬ ಸಾಫ್ಟಾಗಿ ಪಾಸ್ತಾ ರೆಡಿ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನೀರು ಯಾವ ಥರ ನಾನು ಹಾಕಿದ್ದೀನಿ, ಎಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಅಂದ್ಬಿಟ್ಟು ನೋಡಿ. 1 ಲೇಯರ್ ಅಷ್ಟು ಪಾಸ್ತಾ ಮೇಲೆ ನೀರು ನಿಂತಿರಬೇಕು, ಆಗಲೇ ಪಾಸ್ತಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೊಡೋಣ. 2 ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಮ್ಮ ಪಾಸ್ತಾ ರೆಡಿಯಾಗಿದೆ ಅಂದ್ಬಿಟ್ಟು. ವಾವ್, ಸೂಪರ್ ಆಗಿರುವಂಥ ಪಾಸ್ತಾ ರೆಡಿಯಾಗಿದೆ. ನೋಡಬಹುದು ನೀವು. ತುಂಬ ಸ್ಪೈಸಿ ಆಗಿರುವಂಥ, ಯಾವುದೇ ಥರ ಸಾಸ್ ಇಲ್ದಿರಂಗೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಸಾಲ ಪಾಸ್ತಾ ಮಾಡೋದು ಹೇಗೆ ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಪಾಸ್ತಾ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ನೀವು ನನಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿನ ಅಗತ್ಯ ನನಗೆ ತುಂಬ ಜಾಸ್ತಿ ಇದೆ. ಮತ್ತೊಂದು ರೆಸಿಪಿ ಜೊತೆ ನಿಮಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಲಿ ಸ್ಪೆಷಲ್ 9.